ನಾವು ಕೆಲಸ ಮಾಡಿದ 2 ರೋಪ್ ಬಾಕ್ಸಲ್ಲಿ ನಿಮಗೆ ಅನುಭವವನ್ನು ಹೇಳ್ಬೋದು. ಇದು ನೋಡಿ, ಒಂದು ರೋಪ್ ಬಾಕ್ಸ್ ಇದು ಈ ಟೈಪು, ಮತ್ತು ಇದೇ ಟೈಪಲ್ಲಿ ಸ್ವಲ್ಪ ಚಿಕ್ಕದು ಬರ್ತದೆ. ಇದು ಅಂದರೆ ನಾವು ಈಗ ಸದ್ಯಕ್ಕೆ ಯೂಸ್ ಮಾಡ್ತಿರುವ ರೋಪ್ ಬಾಕ್ಸ್ ಇದು ಒಂದು 5-6-7 ವರ್ಷದಿಂದ ಇದನ್ನು ಯೂಸ್ ಮಾಡ್ತಿದ್ದೇವೆ. ಇದು ಅಂತ ಹೇಳಿದರೆ ನಿಮಗೆ ಸೂಪರ್ ಸ್ಟಿಲ್ ಕಂಪನಿಯಲ್ಲೂ ಸಿಗ್ತದೆ ಮತ್ತು ಪವರ್ ಕಂಪನಿಯಲ್ಲೂ ಸಿಗ್ತದೆ. 500 ರೂಪಾಯಿ ಪ್ರೈಸ್ ಉಂಟು. ನಿಮಗೆ ಸ್ವಲ್ಪ 4-5 ಪೀಸ್ ತಗೊಳ್ತೀರಿ ಅಂತಿದ್ದರೆ ನಿಮಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ ರೋಪ್ ಬಾಕ್ಸ್ ಬಂದು ನಿಮಗೆ ಒಂದು 450ರಿಂದ 500 ಗಂಟೆ ತನಕ ಬರ್ತದೆ. ಅದಕ್ಕಿಂತ ಜಾಸ್ತಿಯೂ ಸ್ವಲ್ಪ ಬರ್ತದೆ, ಅದು ನಿಮ್ಮ ಕೆಲಸ ಮಾಡುವ ರೀತಿಯಲ್ಲಿ ಉಂಟು. ಇದರಲ್ಲಿ ಅದೇ 450ರಿಂದ 500 ಗಂಟೆ ಬರುವಂಥದ್ದು ರೋಪ್ ಬಾಕ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಫುಲ್ ರೋಪ್ ಬಾಕ್ಸ್ ಬರುವುದಿಲ್ಲ, ಅಂದರೆ ಇದು ಬರ್ತದೆ ಅದರ ಕೆಳಗಡೆ ಬರ್ತದಲ್ಲ, ಇದು ಈ ಪೀಸ್ 450ರಿಂದ 500 ಗಂಟೆ ನಿಲ್ಲಬೇಕು. ಅಂದರೆ ಇಲ್ಲೆಲ್ಲ ಈ ಚಡಿ ಏನುಂಟು ಇದೆಲ್ಲ ಹೋಗದೆ ನಿಲ್ಲಬೇಕು. ಇದು ಈ ಚಡಿ ಎಲ್ಲ ಇದು ಸಮದ ಕೂಡಲೇ ಮತ್ತು ಕ್ಯಾಪ್ ರಟ್ಟಲಿಕ್ಕೆ ಶುರು ಆಗ್ತದೆ. ಅಂದರೆ ಇದು 450ರಿಂದ 500 ಗಂಟೆ ಮಟ್ಟ ಕ್ಯಾಪ್ ರಟ್ಟುವುದಿಲ್ಲ. ಮತ್ತು ಇದೇನುಂಟು ಅದಕ್ಕೆ ಕ್ಯಾಪ್ ಮತ್ತು ನಾವು ರೋಪು ಸುತ್ತುವಂಥದ್ದು ಏನುಂಟು ಯೂಸ್ ಮಾಡ್ತೇವೆ, ಅದು ನಿಮಗೆ ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಯಿತಾ. ಅಂದರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಹಾಗೆ. ಇದು ನೆಲಕ್ಕೆ ಮುಟ್ಟಿಸಿದಷ್ಟು ಬೇಗ ಮುಗಿತದೆ, ಒಂದೇ ದಿನದಲ್ಲೂ ಬೇಕಾದರೂ ಮುಗಿಬೋದು ಆ ರೀತಿ. ಅಂದರೆ ಇದರಲ್ಲಿ ರೋಪ್ ಬಾಕ್ಸಲ್ಲಿ ಮೈನ್ ಬರುವಂಥದ್ದು ಈ ಪೀಸ್ ಮೈನ್ ಬರುವಂಥದ್ದು. ಇದು ಎಷ್ಟು ಗಂಟೆ ನಿಲ್ತದೆ ಅಂತ ಬರುವಂಥದ್ದು. ಇದು ಈ ರೋಪ್ ಬಾಕ್ಸು 450ರಿಂದ 500 ಗಂಟೆ ನಿಲ್ತದೆ. ಮತ್ತು ಇದೇ ಟೈಪಲ್ಲಿ ಚಿಕ್ಕ ರೋಪ್ ಬಾಕ್ಸ್ ಬರ್ತದೆ, ಅದು ಅಷ್ಟೇ ನಿಲ್ತದೆ. ಹಾಗೆ ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ.